ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಏನು ರೆಸಿಪಿ ಅಂದರೆ ಇವತ್ತು ಓರಿಯೋ ಬಿಸ್ಕೆಟಿಂದ ಕೇಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, 3 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸೊ 3 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್ ನಾನು ಹಾಕ್ತಾಯಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಇವಾಗ ಹೇಳ್ತೀನಿ, ಬನ್ನಿ. ನೋಡಿ, ಬಿಸ್ಕೆಟು ಹೀಗೆ ಕೆಲವರು ಇದರೊಳಗಡೆ ಇರೋದು ತೆಗಿತಾರೆ, ಬಟ್ ನಾನು ತೆಗೆದು ಮಾಡಿದ್ದೆ, ಬಟ್ ಬೇಡ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಈ ಸತಿ ಹೊಸ್ದಾಗಿ ಟ್ರೈ ಮಾಡೋಣ, ಚೆನ್ನಾಗಿ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ನೋಡೋಣ. ಸೊ ನೋಡಿ, 3 ಪ್ಯಾಕೆಟ್ ಓರಿಯೋ ಬಿಸ್ಕೆಟ್, 10 ರೂಪಾಯಿದು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ 3. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ನಾನು 2 ಡೈರಿ ಮಿಲ್ಕನ್ನು ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂತ ಹೇಳ್ತೀನಿ. ಕ್ರೀಮ್ಗೆಲ್ಲ ನಾನು ಕ್ರೀಮ್ದೇನೂ ಮಾಡ್ತಿಲ್ಲ, ಬಟ್ ಇದನ್ನು ಹಾಕ್ತೀನಿ, ತೋರಿಸ್ತೀನಿ ಯಾವಾಗ ಹಾಕ್ತೀನಿ ಅಂತ. ಸೊ ಇವಾಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ, ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದು ಬೇಕಿಂಗ್ ಪೌಡ್ರು ನೈಸಾಗಿರುತ್ತೆ. 1 ಟೀ ಸ್ಪೂನ್ ತೊಗೊಂಡಿದ್ದೀನಿ ಬೇಕಿಂಗ್ ಪೌಡ್ರು. ಇದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಪೌಡ್ರ್ ಇದು ಯಾವುದೂ ಇಲ್ಲಾಂದರೆ ನೀವು ಈನೋ ಕೂಡ ಹಾಕ್ಬೋದು. ನಾನು ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಇನ್ನೊಂದೇನು ಹಾಕ್ತೀನಿ ಅಂದರೆ, ನಿಮಿಷ, ಸಕ್ಕರೆ ನಾನು ಸ್ಪೂನ್ ಲೆಕ್ಕ ಅಂದರೆ ಒಂದು 2-3 ಸ್ಪೂನ್ ಅಂದ್ಕೊಳ್ಳಿ. ನನ್ನ ಕೈಯಲ್ಲೇ ಹಾಕ್ತೀನಿ, ಒಂದು ಅಂದಾಜು. ಸ್ಪೂನ್ ನನ್ನ ಕೈ ನೋಡಿಕೊಂಡ್ರಲ್ಲ ಗೊತ್ತಾಗುತ್ತೆ. ಸೊ 4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಆಯಿತಾ? ಸೊ 4 ಸ್ಪೂನಷ್ಟು ನಾನು ಹಾಕ್ಕೊಂಡು ಇದಕ್ಕೆ ನಾನು 1 ಟೀ ಸ್ಪೂನ್ ತುಪ್ಪ ಕರಗಿಸಿಟ್ಕೊಂಡಿದ್ದೆ. ಇದೇ ಮೋಲ್ಡ್ಗೆ ಹಾಕ್ತೀನಿ. ಮೋಲ್ಡ್ ಇಲ್ಲ, ಸಾರಿ, ನಮ್ಮ ಮನೇಲಿ ಕಾಫಿ ಮಾಡೋ ಹಾಲು ಕಾಯಿಸೋ ಪಾತ್ರೆಯಲ್ಲಿ ನಾನು ಹಾಕಿದ್ದೀನಿ. ಸೊ ಒಂದು ಸ್ಪೂನಷ್ಟು ಕರಗಿಸ್ಕೊಂಡೆ ಸ್ವಲ್ಪ ಲೈಟಾಗಿ ತುಪ್ಪ, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇನ್ನೊಂಚೂರು ಹಾಗೆ ಇಟ್ಕೊಳ್ಳಿ, ಸವರೋದಕ್ಕೆ ಬೇಕಾಗುತ್ತೆ. ಅದಾಯಿತು. ಅದಾದಮೇಲೆ ತಿರ್ಗಾ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದರೆ ಹಾಲು, ಕಾಯಿಸಿಟ್ಕೊಂಡಿರೋಂಥ ಹಾಲು. ಕೆನೆ ಇದ್ದರೆ ತುಂಬ ಒಳ್ಳೆಯದು. ಸೊ ನೋಡೋಕ್ಕೆ ನಾನು ಕೆನೆನೂ ಹಾಕ್ತೆ. ಸೊ ಸಾಕು, ಬ್ಯಾಟರ್ ಗಟ್ಟಿ ಆಗ್ತಿದ್ದಂಗೆ ನೋಡಿ ಹಾಕೋಣ ಹಾಲು. ಸೊ ಇವಾಗ ಕನ್ಸಿಸ್ಟೆನ್ಸಿ ಆಗಿರಬೇಕು ಅನ್ನೋದನ್ನ ನಾನು ರುಬ್ಬಿ ತೋರಿಸ್ತೀನಿ ಇವಾಗ, ಓಕೆನಾ? ನೋಡಿ, ಮೀಡಿಯಮ್ ಆಗಿ ಕಟ್ಟಿಂಗ್ ರುಬ್ಬಕ್ಕೆ ಮುಂಚೆ ಫಸ್ಟು ಅದನ್ನು ನೈಸಿಗೆ ಕನ್ಸಿಸ್ಟೆನ್ಸಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಒಂದು ಚೊಂಬಷ್ಟು ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಪ್ರೀ ಹೀಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನಾವು ಮೋಲ್ಡ್ ಏನಿದೆ ಅದಕ್ಕೆ ಹಾಕಿ ಇಡೋಣ. ಸೊ ಇವಾಗ ನಾನು ರುಬ್ಕೊಂಡು ಬರ್ತೀನಿ. ಅದು ಸ್ವಲ್ಪ ಪ್ರೀ ಹೀಟ್ ಆಗ್ತಾ ಇರಲಿ, ಮೀಡಿಯಮ್ಮಲ್ಲಿ ಇಟ್ರಿ, ಆಯಿತಾ? ಇವಾಗ ರುಬ್ಬಿದ್ದೀನಿ. ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ನೋಡಿ, ಹೀಗಿದೆ. ಇದು ಹುಯ್ತೀನಿ ನೋಡಿ. ಸೊ ಈ ಥರ ಇಷ್ಟು ಬಂದರೆ ಸಾಕು. ಸೊ ಇದು ನೀಟಾಗಿ ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನಾನು ಮೋಲ್ಡ್ ತುಪ್ಪ ಹಾಕಿದ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಜಾಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅದಕ್ಕೆ. ಸೊ ಒಂದು ತಪ್ಪು ನೀವು ಮಾಡಬೇಡಿ, ಏನು ಅಂತ ಹೇಳ್ತೀನಿ. ಯಾರಾದರೂ ಈ ವಿಡಿಯೋ ಮಕ್ಕಳು ನೋಡ್ತಾಯಿದ್ರೆ, ಕೇಕ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ರೆ, ದಯವಿಟ್ಟು ನೀವು ಯೂಸ್ ಮಾಡಿರೋ ಪಾತ್ರೆಗಳೆಲ್ಲ ತೊಳೆದಿಕ್ಬಿಡಿ. ಯಾಕೆಂದರೆ ಮತ್ತೆ ನೀವೇ ಬೈಸ್ಕೊಳ್ಳೋದು, ಆಯಿತಾ? ಅದಕ್ಕೆ ನಾನು ಶಿಸ್ತಾಗಿ ರುಬ್ಬಿಟ್ಟು ಜಾಡನ್ನ ತೊಳೆದಿಕ್ಬಿಟ್ಟಿದ್ದೀನಿ. ಸೊ ನೀವು ಇದನ್ನೇ ಫಾಲೋ ಮಾಡಿ. ನೀವು ನಿಮ್ಮ ಅಮ್ಮನ ಹತ್ರ ಒದೆ ತಿನ್ನೋದು ತಪ್ಪುತ್ತೆ. ನೋಡಿ, ಫುಲ್ಲು ಬೆಳೆದು ಹಾಕಿದ್ದೀನಿ. ಇದನ್ನು 1-2 ಸತಿ ಟ್ಯಾಪ್
ಟ್ಯಾಪ್ ಮಾಡಿದ್ರೆ ಒಳಗಡೆ ಇರೋ ಬಬಲ್ಸ್ ಎಲ್ಲ ಆಚೆ ಬರುತ್ತೆ. ಸೊ ಇದನ್ನು ತೆಗೆದು ಇವಾಗ ನೀರು ಕಾದಿದೆ. ಸೊ ಇದರಲ್ಲಿ ಪ್ಲೇಸ್ ಮಾಡಿಬಿಡೋಣ. ಸೊ ಇದನ್ನು ನಾನು ಪ್ಲೇಸ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಅಯ್ಯೋ ತೋರಿಸ್ತೀನಿ. ಸಕ್ಸಸ್ಫುಲಿ ಪ್ಲೇಸ್ಡ್. ಇದೇ ದೊಡ್ಡ ಸಾಹಸ. ಸೊ ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಇಟ್ಟಿದ್ದೀನಿ. ಸೊ ಇವಾಗ ಮುಚ್ಚಿಬಿಡೋಣ ಒಂದು ಸ್ವಲ್ಪ ಹೊತ್ತು. ಮೇಲೆಲ್ಲ ಸ್ವಲ್ಪ ಬೆಂದ ಮೇಲೆ ಆಮೇಲೆ ನಾವು ಡೈರಿ ಮಿಲ್ಕ್ ಇರೋದನ್ನು ಹಾಕೋಣ, ಆಯಿತಾ? ಇವಾಗ ಸೊ ಕ್ಲೋಸ್ ಮಾಡೋಣ ಇದನ್ನ. ಸೊ ಆಗ್ತಾಯಿದೆ. ಸೊ ಗೊತ್ತಾಗ್ತಿದೆ. ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ, ಇಟ್ಟು ತಟ್ಟೆ ಮುಚ್ಚಿದ್ದೀನಿ. ಸೊ ಆಮೇಲೆ ಡೈರಿ ಮಿಲ್ಕ್ನ ನಾವು ಅದರೊಳಗೆ ಹಾಕೋಣ. ಸ್ವಲ್ಪ ಬೇಯಲಿ ಅದು. ಓಕೆ. ಸೊ ಡೈರಿ ಮಿಲ್ಕ್ನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಇವಾಗ ನೋಡಿ ಇದಾಗಿದೆ. ಸುತ್ತಲೂ ಎಲ್ಲ ಬೆಂದಿದೆ, ಎಲ್ಲ ಲೈಟಾಗಿ ಸುತ್ತಲೂ ಎಲ್ಲ ಬೇಯ್ತಾ ಇದೆ. ನಿಮ್ಗೆ ವೀಡಿಯೋದಲ್ಲಿ ಕಾಣುತ್ತೋ ಇಲ್ವೋ? ಒಂದು ನಿಮಿಷ ಇರಿ. ಈಗ ಕಾಣುತ್ತೆ ಅನಿಸುತ್ತೆ ಸುತ್ತಲೂ ಎಲ್ಲ. ಸೊ ಇವಾಗ ಇದ್ರ ಮೇಲೆ ಉದುರಿಸೋಣ, ಆಯಿತಾ? ಹೇಗೆ ಅಂದರೆ ಹೀಗೆ ಇಟ್ಕೊಂಡು ಕೈಯಲ್ಲಿ ತಗೊಂಡು ಸುತ್ತಲೂ ಎಲ್ಲ ಕಡೆನೂ ಉದುರಿಸ್ಕೊಂಡು ಬಂದ್ರಿ. ಸುತ್ತಲೂ ಉದುರಿಸ್ಕೊಂಡು ಬಂದು ಬೇಯಕ್ಕೆ ಇಟ್ಟುಬಿಡ್ರಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಕೇಕು. ಓ ಮೈ ಗಾಡ್, ನಾನು ಕೇಕ್ ಸ್ಪೆಷಲಿಸ್ಟ್ ಆಗಿಬಿಟ್ಟೆ. ನೀವು ನಂತರ ಕೇಕ್ ಸ್ಪೆಷಲಿಸ್ಟ್ ಆಗಬೇಕು ಅಂದರೆ ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಜಸ್ಟ್ ಫಾರ್ ಫನ್. ಸೊ ನೋಡಿ ಈ ಥರ ಹಾಕಿದ್ದೀನಿ. ಸೊ ಓಕೆನಾ? ಇವಾಗ ಕ್ಲೋಸ್ ಮಾಡಿಬಿಡೋಣ, ಸಿಮ್ಮಲ್ಲಿ ಇಟ್ಬಿಡೋಣ. ಹೀಗೆ ಕ್ಲೋಸ್ ಮಾಡಿಬಿಟ್ರೆ ತಟ್ಟೆ ಒಂದು 3/4 ಗಂಟೆ ಬೇಡ, ಅರ್ಧ ಅವರ್ ಬೇಡ, ಅರ್ಧ ಅವರ್ ಸಾಕು. ಸಿಮ್ಮಲ್ಲಿ ಇಟ್ಬಿಟ್ಟು ಸೊ ಆದಮೇಲೆ ನೋಡೋಣ. ಸೊ ಆಯಿತು. ಮುಚ್ಚಳ ತೆಗ್ದೆ. ಅರ್ಧ 3/4 ಗಂಟೆ ಆಯಿತು. ಆಗಿದೆ ಅಂತ ಗೊತ್ತಾಗೋದಕ್ಕೆ ಹೀಗೆ ಚುಚ್ಚಿದ್ರೆ ಹೀಗೆ ಅಂಟಬಾರ್ದು ಚಾಕುಗೆ, ಗೊತ್ತಾಯ್ತಾ? ಸೊ ಆಗಿದೆ ಅಂತ. ಸೊ ಕೇಕು ಹೇಗಿದೆ ಅಂತ ತಿಂದು ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಬರ್ತಾನೆ, ಅವನಿಗೂ ಕೊಟ್ಟು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ. ಸೊ ಕನ್ಕ್ಲೂಷನ್ ಮಾಡ್ತೀನಿ ಆಮೇಲೆ. ಸೊ ಇದೇ ಎತ್ತಿ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಡೋಣ. ಈಗಲೇ ತೆಗಿಯೋದು ಬೇಡ, ಎತ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ತಿನ್ನುವಾಗ. ಓಕೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಕೇಕ್ ಮಾತ್ರ ಟೇಸ್ಟ್ ಚೆನ್ನಾಗಿತ್ತು, ಆದರೆ ಫೇಲ್. ಅದು ಫುಲ್ಲು ಕುಕ್ ಆಗಿಬಿಡ್ತು. ಹಲ್ವಾ ಥರ ಆಗೋಯ್ತು. ಸೊ ಅದನ್ನು ತೋರ್ಸೋಕ್ಕೂ ಆಗಿಲ್ಲ, ಚೆನ್ನಾಗಿಲ್ಲ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ನನ್ನ ಆ ಚಾನಲ್ನಲ್ಲೂ ನಾನು ವಿಡಿಯೋ ಹಾಕಿಲ್ಲ. ಸೊ ಹಾಕ್ತೀನಿ ವಿಡಿಯೋ ಈಗ. ಡೋಂಟ್ ಟ್ರೈ ದಿಸ್ ಗಾಯ್ಸ್. ಬಾಯ್.